ಚೆನ್ನಾಗಿದ್ದೀನಿಲ್ಲ ಅಂತ. ಗುಡ್ ಆಫ್ಟರ್ನೂನ್. ನಾನು ಇಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಚೇರಿ ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಸ್ 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 ಸ್ವಲ್ಪ ಇವತ್ತಿನ ಕರ್ನಾಟಕದ DGP IGP ಅವ್ರನ್ನ ಭೇಟಿ ಮಾಡಿ, ಪ್ಲಸ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರನ್ನ ಭೇಟಿ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತ ಈ ಅಕ್ರಮಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಸಾಲು ಪೊಲೀಸರು ಬೆಂಗಳೂರಲ್ಲಿ ಬೀದಿಗೆ ಬರ್ತಾ ಇದ್ದಾರೆ. ಮೈಸೂರಲ್ಲಿ ಕುಡ್ದಾಕೊಂಡು ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಯಾರೋ DJ ಹಳ್ಳಿ ಅವನು ಚಡ್ಡಿ ಬೀಸ್ತಾನೆ. ಇನ್ನೊಬ್ಬ ಯಾರೋ ಚಿನ್ನನ ಮಾರ್ಕೊಂಡು ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ ಚಾಮರಾಜಪೇಟೆ. ಸೊ ಎಲ್ಲ ವಿಚಾರ ಬಗ್ಗೆ ಮತ್ತೆ DGP ಅವರು ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿಸಿ ಅಂತ ಹೇಳಲಿಕ್ಕೋಸ್ಕರ DGP ಇದು ನಾನು ನಿಂತ್ಕೊಂಡಿರೋದು ಬ್ಯಾಕ್ ಸೈಡ್ ಅಲ್ಲಿ ಪೊಲೀಸ್ ಕಮಿಷನರ್ ಆಫೀಸು ಸೀಮಂತ್ ಕುಮಾರ್ ಅವರು ಸಿಕ್ಕಿದ್ರು. ಅವ್ರಿಗೂ ಭೇಟಿ ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ DCP ನಾರ್ತ್ ಈಸ್ಟ್ ಸಜಿತ್ ವಿರುದ್ಧ ಮತ್ತೆ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ. ಮುತ್ತುರಾಜ್ 18 ವರ್ಷ ಆಗಿದೆ ಬೆಂಗಳೂರಿಗೆ ಬಂದು. 18 ವರ್ಷದ ಡಿಸ್ಟ್ರಿಕ್ಟ್ ಬಿಟ್ಟು ಆಚೆ ಹೋಗಿಲ್ಲ. ಕೊಳ್ಳೇಗಾಲದಿಂದ ಬಂದು ಬೆಂಗಳೂರಲ್ಲಿ ಸೇರ್ಕೊಂಡು 18 ವರ್ಷದಿಂದ ಒಬ್ಬ ಇನ್ಸ್ಪೆಕ್ಟರ್ ಡಿಸ್ಟ್ರಿಕ್ಟ್ ಬಿಟ್ಟು ಆಚೆ ಹೋಗಿಲ್ಲ. ಇಂಥ ವ್ಯಕ್ತಿಗಳನ್ನೆಲ್ಲ ಅಡ್ಜಸ್ಟ್ಮೆಂಟ್ ಇನ್ವೆಸ್ಟಿಗೇಟರ್ಗಳ ತರ ಕನ್ವಿಕ್ಷನ್ ರೇಟ್ಗಳು ಎಷ್ಟಿದೆ ಅವ್ರದ್ದು? ನಾಟ್ ಇವನ್ 1%. ಇನ್ವೆಸ್ಟಿಗೇಟರ್ ಮಾಡಿರೋದು ಯಾವ್ದ್ರಲ್ಲೂ ಕೂಡ ಕನ್ವಿಕ್ಷನ್ ಇಲ್ಲ. ಆ ತರ ವ್ಯಕ್ತಿಗಳನ್ನ ಮಡ್ಕೊಂಡು ಈ ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತೋರ್ ವಿರುದ್ಧ ಏನೋ ತೊಂದರೆ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು ಮಾಡ್ತಾ ಇದ್ರು. ಹಾಗಾಗಿ 2 ನಿಮಿಷ ಓಕೆ. ಸೊ ನೋಡಿ, ಬೆಂಗಳೂರು ಸಿಟಿದೊಂದು ಇದು ಒಂಥರ ಕ್ಯಾರವ್ಯಾನ್ ಇದು, ಹಿಂಗೆ ಪೊಲೀಸ್ ಅವ್ರ ಕ್ಯಾರವ್ಯಾನು ಬಂತು ನಿಲ್ಸ್ಕೊಂಡಿದ್ದಾರೆ. ನಾನು ಕಾರ್ಯ ಎತ್ತಾ ಇದ್ದೀನಿ. 2 ನಿಮಿಷ. ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ DCP ಸಜಿತ ಮತ್ತೆ ಮುತ್ತುರಾಜು ಇವರೆಲ್ಲ ಸೇರ್ಕೊಂಡು ನಾವು ಧ್ವನಿ ಮಾಡ್ತಾ ಇರೋದಕ್ಕೆ ಸುಳ್ಳು FIR ಹಾಕೋದು, ಅದ್ ಮಾಡೋದು, ಇದ್ ಮಾಡೋದು ತೊಂದರೆಗಳನ್ನ ಕೊಡ್ತಾ ಇದ್ರು. ಹಾಗಾಗಿ DGP ಅವರನ್ನ ಒಬ್ಬ ಅಡ್ವೊಕೇಟ್ಗೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಇದು ಕೂಡ ಈ ಕೆಲ ಅಧಿಕಾರಿಗಳು ಈ ಮುತ್ತುರಾಜ್ ಇನ್ಸ್ಪೆಕ್ಟರ್ ಈ ತರ ಮಾಡಿದಾರೋದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಮಿಕ್ಕಿದ್ದು ಕಾನೂನು ರೀತಿಯಲ್ಲಿ UPSCಗೂ ಬರ್ದಿದ್ದೀನಿ, ಸಜಿತ್ UPSC ಬರ್ದಿದ್ದೀನಿ. ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ನ DPR ಗೆ RT ಅಪ್ಲೈ ಮಾಡಿ ತಗೊಂಡಿದ್ದೀನಿ. ನೋಡಿ, ಕಾಟ ಕೊಡ್ಬೇಕಂದ್ರೆ ಪೊಲೀಸ್ ಅವರಿಗೆ ಇದೆಲ್ಲ ನೀವು ಮಾಡ್ಬೇಕಾಗುತ್ತೆ. ಈ ಸಜಿತ್ 2018 DYSP ಅಪಾಯಿಂಟ್ಮೆಂಟ್ ನಾನು DPR ಗೆ ಬರ್ದಿದ್ದೀನಿ, ಸರ್ವಿಸ್ ರೆಕಾರ್ಡ್ ಕಳಿತಾ ಇದ್ದೀನಿ. ಏನೇನು ಎತ್ತೆತ್ತ ಕನ್ವಿಕ್ಷನ್ ರೇಟಿಂಗ್, ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾ ಇದೆ, ಹೆಂಗ್ IPS ಆದ ಎಲ್ಲ ತಗೊಳ್ತಾ ಇದ್ದೀವಿ. UPSCಗೂ ಬರ್ದಿದ್ದೀವಿ ಈ ಸಜಿತ್ ವಿಜಯ್ DCP ನಾರ್ತ್ ಈಸ್ಟ್ ಬಗ್ಗೆ. ಈ ರೀತಿ ಹೋಮ್ವರ್ಕ್ ಮಾಡ್ಬೇಕಾಗತ್ತೆ. ಇರ್ಲಿ, ನಾನು ಅವರ ಹಿರಿಯ ಅಧಿಕಾರಿಗಳು, ಕಮಿಷನರ್ ಆಫ್ ಪೊಲೀಸು ಮತ್ತೆ DGP IGP ಏನೋ ಅವ್ರನ್ನು ಭೇಟಿ ಮಾಡಿ ಪರ್ಸನಲ್ ಆಗಿ ನಾನು ಎಲ್ಲ ಒಬ್ಬ ಅಡ್ವೊಕೇಟ್ಗೆ ಏನೋ ಸುಳ್ಳು ಕೇಸ್ ಹಾಕೋದು, ಧಮಕಿ ಕೊಡೋದು, ಥ್ರೆಟನಿಂಗ್ ಮಾಡೋದು, ಧರ್ಮಸ್ಥಳದ ವಿಚಾರದಲ್ಲಿ 1000 ಕೋಟಿ ಡೀಲ್ ಅಂತೆ ನಾನು ತಗೊಂಡಿದ್ದೀನಿ, ನೀವು ಧ್ವನಿ ಮಾಡಿದ್ರೆ ಸುಮ್ಮನೆ ಇರಬೇಕು ಅಂತ ಹೇಳೋ ಅಂತ ಈ ಬೆಂಗಳೂರಿನ ನಾರ್ತ್ ಈಸ್ಟ್ DCP ಸಜಿತ, ಅವನ ಜೊತೆಯಲ್ಲಿ ಮುತ್ತುರಾಜ ಮತ್ತೆ ಇನ್ನೂ ಅನೇಕರ ವಿರುದ್ಧ ಕಂಪ್ಲೇಂಟ್ ಅನ್ನ ಹಾಕಿ ಈಗ ಬಂದೆ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತೋದು ತಪ್ಪ. ಇದು ನಾವು ಸಾರ್ವಜನಿಕರು ಕೇಳಬೇಕು. ಧ್ವನಿ ಎತ್ತುವಂತ ಅಡ್ವೊಕೇಟ್ಗಳಿಗೆ ಈ ತರ ತೊಂದರೆ ಕೊಟ್ರೆ ಇನ್ನು ಸಾರ್ವಜನಿಕರ ಕತೆ ಏನಾಗಬೇಕು? ಆಮೇಲೆ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ನಿನ್ನೆ ಸುಪ್ರೀಂ ಕೋರ್ಟು 2020ನೇ ಇಸ್ವಿನಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್, ಭಾರತದ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ ಅಲ್ಲೂ CCTV ಮ್ಯಾಂಡೇಟರಿ ಮಾಡಿದ್ರು. ಇವರು CCTVನ ಹಾಕ್ಲಿಲ್ಲ. ಹಂಗಾಗಿನೇ ನಿನ್ನೆ ಸುವೋಮೋಟೋ ಸುಪ್ರೀಂ ಕೋರ್ಟ್ ಖುದ್ದಾಗಿ CCTVಗಳನ್ನ ಅಳವಡಿಸಿಲ್ಲ. ಆಮೇಲೆ ಸುಮಾರು 18 ಲಾಕಪ್ ಡೆತ್ ಆಗಿದೆಯಂತೆ ಭಾರತದಲ್ಲಿ. ಅದನ್ನ ಯಾವುದೋ ಒಂದು ಪತ್ರಿಕೆ ವರದಿ ಮಾಡಿದಾಗ ಆ ಪತ್ರಿಕೆ ವರದಿ ಆಧಾರದ ಮೇಲೆ ಭಾರತದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಯಾವ್ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಹಾಕಿಲ್ಲ, ಕಂಟೆಂಪ್ಟ್ ಪಿಟಿಷನ್ ಅಡ್ಮಿಟ್ ಮಾಡ್ಕೊಂಡಿದೆ ಸ್ವಇಚ್ಛೆಯಿಂದ. ವಿ ಹ್ಯಾವ್ ಟು ಥ್ಯಾಂಕ್ ಸುಪ್ರೀಂ ಕೋರ್ಟ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸಬೇಕು. 5 ವರ್ಷಗಳ ನಂತರ ತಾವೇ ಆದೇಶ ಮಾಡಿದಂತ ಮ್ಯಾಂಡೇಟರಿ CCTV ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ಮ್ಯಾಂಡೇಟರಿ CCTV ಹಾಕ್ಬೇಕು ಅಂತ ಹೇಳಿದ ಆದೇಶವನ್ನ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ಭಾರತದಲ್ಲಿ ಎಲ್ಲೆಲ್ಲಿ CCTV ಹಾಕಿಲ್ಲ, ಎಲ್ಲೆಲ್ಲಿ ಇವರು ಉಚ್ಚಾಟ ಮೆರಿತಾ ಇದ್ದಾರೆ, ಲಾಕಪ್ಗಳಲ್ಲಿ ಯಾಕೆ ಲಾಕಪ್ ಡೆತ್ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಸ್ವಸ್ಥ ತನಿಖೆಗೆ ಕಂಟೆಂಪ್ಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ ಅಡ್ಮಿಟ್ ಮಾಡಿದೆ. ಕರ್ನಾಟಕದಲ್ಲಿ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ 3ನೇ ಫ್ಲೋರ್ ಅಲ್ಲಿ ಡೀಲ್ ಮಾಡಕ್ಕೆ ಡೀಲ್ ರಾಜಗಳು CCTVನೇ ಹಾಕಿಲ್ಲ. ಇಂಟ್ರಾಗೇಷನ್ ರೂಮ್ ಅಲ್ಲಿ ಹಾಕಬೇಕು, ಸೆಲ್ಲಲ್ಲಿ ಹಾಕಬೇಕು, ಪೊಲೀಸ್ ಸ್ಟೇಷನ್ ಬಾತ್ರೂಮ್ ಬಿಟ್ಟು ಎಲ್ಲಾ ಕಡೆ ಹಾಕಬೇಕು. ಇದು ಕೊಡಗೇಳಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ 3ನೇ ರೂಮ್ ಅಲ್ಲಿ 3ನೇ ಫ್ಲೋರ್ ಅಲ್ಲಿ ಡೀಲ್ ಅಂತೆ. ಎಲ್ಲ ಡೀಲ್ಗೋಸ್ಕರ ಅಲ್ಲಿ ಮಡ್ಕೊಂಡಿರೋದು. ಎಲ್ಲ ಕ್ರೈಮರ್ ಅವ್ರಿವ್ರು ಕೂತ್ಕೊಂಡು ಅವ್ರಿವ್ರನ್ನ ಎತ್ತಾಕೊಂಡ್ಬಂದು ವಸೂಲಿ ಮಾಡಕ್ಕೋಸ್ಕರ ಅಲ್ಲಿ CCTVನೇ ಹಾಕಿಲ್ಲ. ಹಂಗಾಗಿ
ಬರೀ ಇದೊಂದು ಕೊಡಗೇಲಿ ಪೊಲೀಸ್ ಸ್ಟೇಷನ್ ಒಂದೇ ಕತೆ ಅಂತಲ್ಲ, ಇದು ಭಾರತದ ಪೊಲೀಸ್ ಸ್ಟೇಷನ್ಗಳ ಕತೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಪಿಟಿಷನ್ ಅಡ್ಮಿಟ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನೋಟಿಸ್ಗಳನ್ನ ಕೊಟ್ಟಿದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ CCTV ಮ್ಯಾಂಡೇಟರಿ. ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಇಲ್ಲ ಅಂತಂದ್ರೆ ದಯಮಾಡಿ ನಮಗೆ ತಿಳಿಸಿ. ವಿಲ್ ಫೈಲ್ ಎ ರಿಪೋರ್ಟ್ ಟು ಸುಪ್ರೀಂ ಕೋರ್ಟ್. ನಿಮ್ಮ ಸ್ಟೇಷನ್ಗಳಲ್ಲಿ CCTV ಹಾಕಿಲ್ಲ ಅಂತಂದ್ರೆ ಒಂದು ಫೋಟೋ ಗಿಟೋ ತೆಗೆದು ಒಂದು ಮಾಹಿತಿ ಪ್ರಕಾರ ನಂಗೆ 984550 ಹಾಕಿದ್ರೆ 932 ಹಾಕಿದ್ರೆ ನಾವು ಅದನ್ನ ವಿ ವಿಲ್ ರೆಪ್ರೆಸೆಂಟ್ ಟು ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ರಾಜೀವ್ ಚಂದ್ರಶೇಖರ್ ಅವರಿಗೆ KIDB ಕೊಟ್ಟಂತ ಲ್ಯಾಂಡಿನ ವಿಚಾರ ಕೇರಳ ಸರ್ಕಾರ ತುಂಬಾ ಸೀರಿಯಸ್ ತಗೊಂಡು ಅದರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಪತ್ರಗಳನ್ನ ಬರೆಯುವಂತ ಕೆಲಸಕ್ಕೆ ಕೇರಳ ಸರ್ಕಾರ ಬಂದಿದೆ. ಇದ್ರ ಬಗ್ಗೆ ಮಾಧ್ಯಮಗಳು ಅಷ್ಟೇ, ಕೇರಳ ಮಾಧ್ಯಮಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಮತ್ತೆ ನಾನು 4 ಗಂಟೆಗೆ ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ನಾನು ನಿಮ್ಮ ವಕೀಲ್ ಸಾಬ್, ಕಣ ಕಣದಲ್ಲೂ ಕನ್ನಡ.